Hello everyone, once again welcome back to the channel. Myself Shobha. ಇವತ್ತಿನ ಈ ಸೆಷನ್ನಲ್ಲಿ ಅಪ್ಲಿಕೇಶನ್ ಟು ದ ಕಾಲೇಜ್ ಪ್ರಿನ್ಸಿಪಾಲ್ ಫಾರ್ ದಿ ಮಾರ್ಕ್ಸ್ ಕಾರ್ಡ್. ನೋಡಿ ಯಾವ ರೀತಿಯಾಗಿ ಒಂದು ಮಾರ್ಕ್ಸ್ ಕಾರ್ಡನ್ನು ರಿಸೀವ್ ಕಾಲೇಜಿನ ಪ್ರಿನ್ಸಿಪಾಲಿಂದ ಆ ಮಾರ್ಕ್ಸ್ ಕಾರ್ಡನ್ನು ರಿಸೀವ್ ಮಾಡುವಾಗ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ಸೆಷನಲ್ಲಿ ಎಕ್ಸ್ಪ್ಲೈನ್ನ ಮಾಡ್ತಾ ಇದ್ದೇನೆ. ನೋಡಿ, ಆಫ್ಟರ್ ಕಂಪ್ಲೀಷನ್ ಆಫ್ ದ ಡಿಗ್ರಿ ಕಂಪ್ಲೀಟ್ ಆದ ನಂತರ ಕೆಲವರು ಏನು ಮಾಡ್ತಾರೆ, ತಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಲ್ಲ ಕಾಲೇಜಿಂದ, ಅಥವಾ ಅದನ್ನ ರಿಸೀವ್ ಮಾಡ್ಕೊಳ್ಳಲ್ಲ, ಹಾಗೆ ಅದು ಕಾಲೇಜಲ್ಲೇ ಇರುತ್ತೆ. ಆಫ್ಟರ್ 5 years 10 years ಮತ್ತೆ ಅವರಿಗೆ ಫರ್ದರ್ ಎಜುಕೇಷನ್ ಮಾಡಬೇಕು, ಅದು ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿದಾಗ ಮತ್ತೆ ಕಾಲೇಜಿಗೆ ಬರ್ತಾರೆ. ಅಥವಾ ಕೆಲವರು ಜಾಬನ್ನು ಮಾಡಬೇಕು ಅಂತ ಇದ್ದವರು ಮತ್ತೆ ನಮ್ಮ ಕಾಲೇಜಿಗೆ ಬಂದು ಮಾರ್ಕ್ಸ್ ಕಾರ್ಡನ್ನು ಕಲೆಕ್ಟ್ ಮಾಡ್ತಾರೆ. ಅಂತಹ ಟೈಮಲ್ಲಿ ಯಾವ ರೀತಿಯಾಗಿ ಪ್ರಿನ್ಸಿಪಾಲ್ರಿಗೆ ಅಪ್ಲಿಕೇಶನನ್ನು ಬರಿಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ಲೆಟ್ ಮಿ ಸ್ಟಾರ್ಟ್ ವಿತ್ ದ ಟಾಪಿಕ್. ನೋಡಿ, ಅಪ್ಲಿಕೇಶನ್ ಟು ದ ಕಾಲೇಜ್ ಪ್ರಿನ್ಸಿಪಾಲ್ ಫಾರ್ ದಿ ಮಾರ್ಕ್ಸ್ ಕಾರ್ಡ್. ಇಲ್ಲಿ ಅಟ್ ದ ವೆರಿ ಬಿಗಿನಿಂಗಲ್ಲಿ ನೀವು ಅಡ್ರೆಸ್ಸನ್ನು ಬರೀಬೇಕಾಗುತ್ತೆ, ನಿಮ್ಮ ಸ್ಕೂಲ್ ಅಡ್ರೆಸ್ ಅಥವಾ ನಿಮ್ಮ ಕಾಲೇಜ್ ಅಡ್ರೆಸ್ ಟು ದಿ ಪ್ರಿನ್ಸಿಪಾಲ್, ಸ್ಕೂಲ್ ಆರ್ ಕಾಲೇಜ್ ನೇಮ್, ಹಾಗೆ ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆನಂತರ ಸಬ್ಜೆಕ್ಟಲ್ಲಿ ಸೇಮ್ ಟಾಪಿಕನ್ನೇ ಬರೆಯುವಂಥದ್ದು, ರಿಕ್ವೆಸ್ಟಿಂಗ್ ಟು ದ ಇಶ್ಯೂ ಆಫ್ ಮಾರ್ಕ್ಸ್ ಕಾರ್ಡ್. ಆನಂತರ ಸ್ಯಾಲ್ಯುಟೇಷನ್, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಇದನ್ನು ನೋಡ್ಕೊಂಡು ಬರೀಬೇಕು. ಸರ್ ಇದ್ದಾರೋ ಮೇಡಮ್ ಇದ್ದಾರೋ ಅಂತ ನೋಡಿ ನೀವು ಇಲ್ಲಿ ಸ್ಯಾಲ್ಯುಟೇಷನನ್ನು ಮೆನ್ಷನ್ ಮಾಡಬೇಕು. ಆನಂತರ ಇಂಪಾರ್ಟೆಂಟ್ ಆದಂಥ ಫ್ಯಾಕ್ಟರ್ಸ್ ಅಂತಂದರೆ ದಿಸ್ ಒನ್, ದಿ ಬಾಡಿ ಆಫ್ ದ ಲೆಟರ್. ಓಕೆ, ಬಾಡಿ ಆಫ್ ದ ಲೆಟರ್. ಇಲ್ಲಿ ನೀವು ಕರೆಕ್ಟಾಗಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವ ವರ್ಷದಲ್ಲಿ ಕಲ್ತಿದ್ದೀರಾ, ಯಾವ ಡಿಗ್ರಿಯನ್ನು ಕಲ್ತಿದ್ದೀರಾ, ಹಾಗೆ ನಿಮ್ಮ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಯಾವುದು, ಮತ್ತು ನೀವು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಕಲ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ನೀವು 2000 ನೀವು BCom ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದೀರಾ ಅಂದರೆ 2001, 2, 3 ನಿಮ್ಮದು ಕಂಪ್ಲೀಟ್ ಆಯಿತು ಅಂದರೆ ಅದನ್ನ ಕ್ಲಿಯರಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಈ ಎಲ್ಲ ಡೀಟೇಲ್ಸ್ಗಳನ್ನು ನೀವು ಬಾಡಿ ಆಫ್ ದ ಲೆಟ್ರಲ್ಲಿ ಬರಿಬೇಕಾಗುತ್ತೆ. ನೋಡಿ, ಅದನ್ನು ಯಾವ ರೀತಿಯಾಗಿ ಬರಿಬೇಕು ಅಂತಂದರೆ, ನೋಡಿ, ವಿತ್ ಡ್ಯೂ ರೆಸ್ಪೆಕ್ಟ್ ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್ ಅಂಥೇಳಿ ನಿಮ್ಮ ಹೆಸರನ್ನು ಇಲ್ಲಿ ಬರಿಬೇಕು. ಯುವರ್ ನೇಮ್, ಅ ಸ್ಟೂಡೆಂಟ್ ಆಫ್ BCom, ಯಾವ ಬ್ಯಾಚ್ ಅವರು ಅಂತ, ಡೇಟ್ ಬರಿಬೇಕು, ಎಲ್ಲಿಂದ ಎಲ್ಲಿವರೆಗೆ, ಫ್ರಮ್ 2000 to 2003 ಅಂತ ಮೆನ್ಷನ್ ಮಾಡಬೇಕು. ವಿತ್ ದ ರಿಜಿಸ್ಟರ್ ನಂಬರನ್ನು ಕೂಡ, ನಿಮ್ಮದು ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಸೆಮಿಸ್ಟ್ರಲ್ಲಿ ಬರುತ್ತಲ್ಲ ಆ ಎಕ್ಸಾಮಿನೇಷನ್ ನಂಬರನ್ನು ನೀವು ಇಲ್ಲಿ ಮೆನ್ಷನನ್ನು ಮಾಡಬೇಕು. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಮೇ ಇಯರ್, ಯಾವ ವರ್ಷದಲ್ಲಿ, 2003, ನೀವು ಫೈನಲ್ ಇಯರ್ ಯಾವಾಗ ಮುಗಿಸಿರ್ತೀರಲ್ವ ಆ ವರ್ಷವನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಸ್ಟಿಲ್ ನಾಟ್ ರಿಸೀವ್ ಮೈ ಮಾರ್ಕ್ಸ್ ಕಾರ್ಡ್, ನನ್ನ ಮಾರ್ಕ್ಸ್ ಕಾರ್ಡನ್ನು ನಾನು ರಿಸೀವ್ ಮಾಡಿಲ್ಲ, ನಾನು ಈ ವರ್ಷದ ವಿದ್ಯಾರ್ಥಿಯಾಗಿದ್ದು ಫಾರ್ ಎಕ್ಸಾಂಪಲ್ 2000 2003 ನನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೇನೆ. ಹಾಗೆ ಮೇ 2003 ನಾನು ಎಕ್ಸಾಮನ್ನು ಬರೆದು ಫೈನಲ್ ಇಯರ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇಲ್ಲಿವರೆಗೂ ನಾನು ನನ್ನ ಮಾರ್ಕ್ಸ್ ಕಾರ್ಡನ್ನು ರಿಸೀವ್ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಡೀಟೇಲ್ಸನ್ನು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಡಬೇಕಾಗುತ್ತೆ. ಹಾಗೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನಿಮ್ಮ ನೀವು ರಿಕ್ವೆಸ್ಟ್ ಮಾಡ್ತಾ ಇರಬೇಕು ನಿಮ್ಮ ಪ್ರಿನ್ಸಿಪಾಲ್ರಿಗೆ. ಅದು ಯಾವ ರೀತಿಯಾಗಿರಬೇಕಂದ್ರೆ, ಸಿ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಶಾರ್ಟಾಗಿ ಬರಬೇಕು. ದಟ್ ಶುಡ್ ಬಿ ನ ರಿಕ್ವೆಸ್ಟಿಂಗ್ ಫಾರ್ಮ್, ಅದು ರಿಕ್ವೆಸ್ಟಿಂಗ್ ಫಾರ್ಮಲ್ಲಿ ಇರಬೇಕು. ನಿಮ್ಮ ಪ್ರಿನ್ಸಿಪಾಲ್ರಿಗೆ ಅದನ್ನು ಪ್ರೊವೈಡ್ ಮಾಡಿ ಅನ್ನುವ ರೀತಿಯಲ್ಲಿ ಇರಬೇಕು, ಸಿಂಪಲ್ ಆಗಿ. ದೇರ್ ಫೋರ್ ಐ ಕೈಂಡ್ಲಿ ರಿಕ್ವೆಸ್ಟ್ ಟು ಯು ಟು ಇಶ್ಯೂ ಮೈ ಮಾರ್ಕ್ಸ್ ಕಾರ್ಡ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಸೊ ದ್ಯಾಟ್ ಐ ಕ್ಯಾನ್ ಅಪ್ಲೈ ಫಾರ್ ಮೈ ಎಜುಕೇಷನ್ನು. 1 or 2 ಸೆಂಟೆನ್ಸಲ್ಲಿ ಅದನ್ನು ಬರೆದು ಮುಗಿಸ್ಬೇಕು. ಆದಷ್ಟು ಬೇಗ ನನ್ನ ಮಾರ್ಕ್ಸ್ ಕಾರ್ಡನ್ನು ನೀವು ಕೊಟ್ಟಿದ್ದಲ್ಲಿ ನಾನು ನನ್ನ ಫರ್ದರ್ ಎಜುಕೇಷನನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹ ಒಂದು ರಿಕ್ವೆಸ್ಟಿಂಗ್ ಮ್ಯಾನರಲ್ಲಿ ನೀವು ಅಪ್ಲಿಕೇಶನನ್ನು ಬರೀಬೇಕಾಗುತ್ತೆ. ಎಟ್ ದ ಫೈನಲಿ ದೆನ್ ಥ್ಯಾಂಕಿಂಗ್ ಯು ವಾಸ್ ಫೇತ್ಫುಲಿ, ಹಾಗೆ ನಿಮ್ಮ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಈ ಕಡೆ ಪ್ಲೇಸ್ ಮತ್ತು ಡೇಟನ್ನು ಮೆನ್ಷನ್ ಮಾಡಿದರೆ ಕಂಪ್ಲೀಟ್ ಆದ ಫಾರ್ಮ್ಯಾಟ್ ಆಗುತ್ತೆ. ಎಲ್ಲವನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದಾಗುತ್ತೆ, ಒಂದು ಪರ್ಫೆಕ್ಟ್ ಆದಂತಹ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಮೆನ್ಷನನ್ನು ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್.